ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾಯೋ ಕಾಲದಲ್ಲಾದರೂ ಈ ಮುದುಕ ನೆಮ್ಮದಿಯಾಗಿ ಸಾಯೋ ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಅಪ್ಪ ನೀ ಸುಮ್ಮನೆರು ಸರ್. ಅನ್ನ ಹಾಕಕ್ಕಾಗದಿದ್ರು ಅದಕ್ಕೆ ಮಾರ್ಗ ತೋರಿಸ್ತಾರಲ್ಲ ಅವರೇ ಪುಣ್ಯಾತ್ಮ. ನನ್ನ ಮಗ ಈ ಮಟ್ಟಕ್ಕೆ ಬರೋ ಕಾರಣ ತಾವು, ನಿಮ್ಮ ಸಂಸ್ಥೆ. ಅದಕ್ಕೆ ಅನಂತ ಧನ್ಯವಾದಗಳು ಸರ್. ರಾಯರೇ, ಇದು ದುಃಖ ಪಡೋ ಸಮಯ ಇಲ್ಲ, ಸಂತೋಷ ಪಡೋ ಸಮಯ. ಇಂಥ ಮಗನ್ನ ಸೊಸೆ ಮೊಮ್ಮಕ್ಕಳನ್ನು ಪಡೆದಿದ್ದೀರಲ್ಲ, ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ. ನಮ್ಮ ಶಿವು ಇಷ್ಟೇ ಅಲ್ಲ, ಇನ್ನೂ ಎತ್ತರಕ್ಕೆ ಬೆಳೀತದೆ. ಆ ವಿಶ್ವಾಸ ನನಗಿದೆ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಸರ್, ನಿಮ್ಮ ಮನೆಗೆ ಬಂದಿರೋ ಮಕ್ಕಳ್ಯಾರೋ ಈ ಡ್ರಮ್ಮು ಬಕೆಟ್ನ ತೂತ್ ಮಾಡಾಕಿದ್ದಾರೆ. ಅದ್ರ ಬೆಲೆ 4,000 ರೂಪಾಯಿ ಆಗುತ್ತೆ. ಅದನ್ನ ನಿಮ್ಮ ಬಿಲ್ಲಲ್ಲಿ ಆ್ಯಡ್ ಮಾಡಿದ್ದೀನಿ. ಮಕ್ಕಳು ಅಂದಮೇಲೆ ಓಡಾಡ್ತಿರ್ತಾರೆ, ಹೊಡೆದಾಗ್ತಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಅದೆಷ್ಟು ಅಮೌಂಟು ನಾನು ಕೊಡ್ತೀನಿ, ನೀವು ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ರಾಯ್ರೆ, ಪೂಜೆಗೆಲ್ಲ ಸಿದ್ಧವಾಗಿದೆ, ಶುರು ಮಾಡೋಣ ಬನ್ನಿ. ಆಯ್ತಾಯ್ತಾಯ್ತು ಸರ್, ಪೂಜೆ ಪ್ರಾರಂಭ ಆಗುತ್ತೆ. ನಿಮ್ಮೆಲ್ಲರಿಗೂ ಇಲ್ಲೇ ಚೇರ್ ಅರೇಂಜ್ ಮಾಡಿಸ್ಲಾ? ಅದೆಲ್ಲ ಏನು ಬೇಡಪ್ಪ, ನನಗೆ ಆಸ್ಮಾ ಇದೆ, ಈ ಹೊಗೆ ಎಲ್ಲ ಆಗಲ್ಲ. ನಾ ಹೊರಗಡೆ ಆರಾಮಾಗಿರ್ತೀನಿ. ನಿಮ್ಮ ಪೂಜೆ ನೀವು ಮುಂದುವರಿಸಿ ಮಾಡಿಕೊಡಿ. ಅಯ್ಯೋ ಸರ್, ನೀವಿಲ್ಲ ಅಂದ್ರೆ ಪೂಜೆ ಹೇಗೆ ಸರ್? ಪರವಾಗಿಲ್ಲ, ಹೇಗೂ ಬಂದಿದ್ದೀವಲ್ಲಪ್ಪ, ಹೊರಗಡೆ ಇರ್ತೀನಿ ಅಷ್ಟೇ. ಶಿವಪ್ರಸಾದ, ಈ ನಮ್ಮಪ್ಪಗ ಅಸ್ತಮಾದ ನೋಡು, ಹೊಗಿ ಭಾಳ ತ್ರಾಸ ಆಗ್ತದ. ಹೊರಗೆ ಕೂತ್ಕೋತೀವಿ, ಏನು ತಲೆ ಕೆಡ್ಸ್ಕೊಬೇಡ್ರಿ, ನೀವು ಪೂಜೆ ಆರಾಮಾಗಿ ಮಾಡ್ಕೊಳ್ರಿ. ಸರಿ ಸರ್. ಕಾಶಿ, ಗೌರಿ, ನಮ್ಮ ಸ್ಟಾಫ್ ಎಲ್ಲ ಹೊರಗಡೆ ಕೂತ್ಕೋತಾರೆ, ಚೂರು ನೋಡ್ಕೊಳ್ಳಿ. ಅಡ್ಡಿಲ್ಲ, ನೀವೇನು ಟೆನ್ಷನ್ ಮಾಡಬೇಡಿ, ನಾನು ವ್ಯವಸ್ಥೆ ಮಾಡ್ತೆ. ಬನ್ನಿ ಹಬ್ಬ, ಬನ್ನಿ. ಆಸನೆ ಉಪವಿಶ್ಯ ಆಚಮ್ಯ ಹಸ್ತ ಪ್ರಕ್ಷಾಳನಂ ಕೃತ್ವಾ, ಕೈ ತೊಳ್ಕೊಳ್ಳಿ. ಹಸ್ತಂ ಪ್ರಕ್ಷಾಳ್ಯ पूर्वोच्चरिता एवं गुणाभिषेण सृष्टायास्यां शं श्री कुलदेवता इष्टदेवता आराध्य देवता प्रीत्य तेन यजमानकस्य गोत्रोर्भवस्य श्रीमन् महर्षि गोत्रोर्यजमानकस्य नाम जस्य पितृः ತಂದೆಯವರ ಹೆಸರು ವಿಶ್ವನಾಥನ್ ಶರ್ಮಣಃ ಸ್ಕಂದಾನಾಂ ಯಸ್ಯ ಮಹಾಗಣಪತಿ ಗಮ್ಮವಾಮಹೇ. ಗಣಪತಿ ಪಾದಕ್ಕೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮ ಮುತ್ತೈದೆಯರು ಬನ್ನಿ. ಈಗ ಪೂರ್ಣಾಹುತಿ ಆಗ್ತಾ ಇದೆ. ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳಿ. ನಮಸ್ಕರೋಮಿ ನಮಸ್ಕೃತ್ಯ. ಇಲ್ಲಿಗೆ ಈ ಪೂಜಾ ಕೈಂಕರ್ಯ ಸಮಾಪ್ತಿ ಆಗುತ್ತದೆ. ಹಿರಿಯರ ಆಶೀರ್ವಾದ ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ. ನಮಸ್ಕಾರ, ಒಳ್ಳೆಯದಾಗಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತಿ ದೀರ್ಘಸ್ಮುಂಗಲಿ ಭವ ದೀರ್ಘಾಯುಷ್ಮಾನ್ ಭವ. ಒಳ್ಳೆಯದಮ್ಮ. ನಿಮ್ಮ ತಂದೆ ತಾಯಿ ನಮಸ್ಕಾರ.
ಬಸ್ಯ ಭವ್ಯ ಮಂಜಣ್ಣ ಒಂಚೂರು ಊಟದ ಹತ್ರ ನೋಡ್ಕೋತೀರಾ? ಆದ್ರೆ ಅಣ್ಣ ಭವ್ಯ ಏ ಮಂಜು ಬಾಪ ನೋಡೋಣ ಬಾ. ಮತ್ತೆ ಎಲ್ಲರಿಗೂ ಅರ್ಚನಾ ಕುಂಕುಮ ಕೊಟ್ಬಿಡಿ, ನಾವು ಊಟದ ಹತ್ರ ಹೋಗ್ತೀವಿ. ಎಲ್ಲ ಅರೇಂಜ್ ಆಯ್ತಾ? ಎಲ್ಲ ರೆಡಿ ಐತ್ರಿ ಅಣ್ಣ. ಹಾ ರೆಡಿ ಐತ್ರಿ ಅಜ್ಜಾರ. ಬನ್ನಿ 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 ಕೂತ್ಕೊಳ್ಳಿ ರಾಮಯ್ಯ ಕೂತ್ಕೊಳ್ಳಿ. ಏನ್ ಸರ್, ನಾವು ಮನೆಯವರಾಗ್ಬಿಟ್ಟು ಮೊದಲನೇ ಪಂಕ್ತಿಲೆ ಕುಂತ್ಕೊಂಡ್ರೆ ಏನ್ ಚೆನ್ನಾಗಿರ್ತದೆ. ಬೇಕಾದ್ರೆ ಹೇಳಿ ಸರ್, ನಾವು ಬಡ್ಸೋ ಕೆಲಸ ಮಾಡ್ತೇವೆ. ಓ ಅಣ್ಣಾರ, ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಇಡೀ ಕರ್ನಾಟಕನ ಇಲ್ಲಿ ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ನೀವು ಊಟ ಮಾಡ್ರಿ, ಆಮೇಲೆ ನೀವು ನಮಗೆ ಬಡ್ಸಕ್ರಿ. ಏ ನೀವು ಊಟ ಮಾಡ್ರಿ ಆಮೇಲೆ ಬಡ್ಸಕ್ರಿ. ನಡ್ರಿ ನಡ್ರಿ ಬರ್ರಿ ಬರ್ರಿ. ಬನ್ನಿ ಬಾಬುಗಳೇ, ಊಟಗಳು ಮಾಡೋಣ. ಬನ್ನಿ ಸರ್, ಬನ್ನಿ 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 ಸರ್. ನಮಸ್ತೆ. ನಿಮಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆದರೆ ಬೇರೆ ಕಡೆ ಅರೇಂಜ್ ಮಾಡಲ ಸರ್? ಶಿವು, ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಎಲ್ಲರೂ ತಿನ್ನೋದು ಅನ್ನನೇ. ತಿನ್ನೋ ಅನ್ನಕ್ಕೆ ಭೇದ ಮಾಡಬಾರ್ದು. ನೋಡು, ನಾನು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್, ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವಿಡಿಯೋಗ್ರಾಫರ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಾಡ್ಗೆ ಮೇಡಮ್, ಇಲ್ಲಿ ಗಂಟೆ ಬಂದ್ಮೇಲೆ ನೀವು ರೀಲ್ಸ್ ಮಾಡ್ಕೊಳ್ತಾ ಇರ್ತೀರಾ, ರೀಲ್ಸ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇರ್ತೀರಾ, ಅದು ಮೆಮೊರಿ ಅಲ್ವೇ? ಆಮೇಲೆ ಸೆಲ್ಫಿಗಳು ಗಿಫ್ಟ್ಗಳು ತಗೊಂಡು ಸೆಲ್ಫಿ ವಿತ್ ಶಿವು ಹೊಸ ಮನೆ ಅಂತ ಬೇರೆ ಇನ್ಸ್ಟಾಗ್ರಾಮ್ಗಳು ಫೇಸ್ಬುಕ್ಗಳಲ್ಲಿ ಹಾಕ್ತೀರಾ, ಅದು ಮೆಮೊರಿಗಳಾಗುತ್ತೆ. ಹೌದು. ಆದ್ರೂ ಬಾಬು, ಒಬ್ಬ ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಇದ್ದಿದ್ರೆ ಇದನ್ನೆಲ್ಲ ಪ್ರೊಫೆಷನಲ್ ಆಗಿ ತೆಗ್ದಿರೋನು. ಹೋಲಿ ಬಿಡು, ಪಾಪ ಶಿವುಗೆ ಇಷ್ಟನ್ನ ಅರೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತೋ ಏನೋ. ಮಾಡಿ ಮಾಡಿ ಊಟ ಮಾಡಿ. ಏ ನಂಗೆ ಇನ್ನೊಂದು ಒಳಗೆ ಯಾಕೆ ಕೋಪ? ವಿವೇಕ, ಮೊದಲು ಹಾಕ್ಸ್ಕೊಂಡದನ್ನು ತಿನ್ನು, ಅದು ಮುಗಿದ ಮೇಲೆ ಕೇಳುವಂತೆ. ನೋಡ್ರಪ್ಪ, ಅನ್ನನೇ ದೇವರು ಅಂತ ಹೇಳ್ತಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು. ನಿಮ್ಗೆ ಎಷ್ಟು ಬೇಕೋ ಹಾಕಿಸ್ಕೊಂಡು ತಿನ್ನಿ, ವೇಸ್ಟ್ ಮಾತ್ರ ಮಾಡಿಕೊಡು. ಏನೋ ಅನ್ನಕ್ಕೆ ಕಷ್ಟಪಟ್ಟವ್ರಿಗೆ ಅನ್ನದ ಬೆಲೆ ಗೊತ್ತು. ಸರಿಯಾಗಿ ಹೇಳಿದ್ರಿ ಸರ್. ಕೇಳಿಸ್ಕೊಂಡ ಬಾಸ್ಕೆ? ನೀವು ಶುಗರ್ಗಳಲ್ವಾ, ಮತ್ತು ಸ್ವೀಟ್ಗಳಕ್ಕೆ ತಿಂತಾ ಇದೆಯಾ? ನಾನು ಸ್ವೀಟ್ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಶುಗರ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡಲ್ವಾ? ಸುಮ್ಮನೆ ಬಿಲ್ಡಪ್ಗೆ ಸುಮ್ಮನೆ ತಿನ್ನೋ. ಇದು ಒಂದು ಗೃಹ ಪ್ರವೇಶ, ಇದು ಒಂದು ಊಟ, ಒಂದು ಬೀಡ ಇಲ್ಲ, ಐಸ್ ಕ್ರೀಮ್ ಇಲ್ಲ. ಏಯ್, ಯಾರು ನೀನು? ತುಂಬ ಹಸುವಾಗ್ತಿದೆ, ಅದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ. ನೀನೊಬ್ಬ ಕಮ್ಮಿ ಇದ್ದೆ, ಅಲ್ಲೇ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಊಟ ಮಾಡ್ತಿದ್ದಾರೆ. ನಿಮ್ಮಂಥವ್ರು ಇಲ್ಲೆಲ್ಲ ಬರಬಾರ್ದು. ಹೋಗು ಹೋಗು. ತುಂಬ ಹಸುವಾಗ್ತಿದೆ ಕಣಯ್ಯ. ಸರಿ ಸರಿ ಆಯ್ತು. ಊಟ ಕೇಳಿದ್ರೆ ಬೈತಿರಲ್ಲ. ಏನೋ ಮರ್ತನಲ್ಲ. ಹಾ, ಒಂದು ಬಾಳೆಹಣ್ಣು ತಿಂದು ಮಜ್ಜಿಗೆ ಕೊಡ್ದೋಗೋಣ. ಹಸುವಾಗ್ತಿದೆ, ಏನ್ ಮಾಡ್ಲಿ?
ಅಯ್ಯೋತೆ ಬಡಿಸ್ತಾ ಇದ್ದೀನಿ, ಯಾಕೆ ಎದ್ಬಿಟ್ರಿ? ಅಯ್ಯ ಸಂಪ್ರದಾಯ ಬಿಡೋಕ್ಕಾಗ್ತಾ? ಓ, ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ, ನಾನು ನಿಮ್ಮ ಅಳಿಯ ಅಲ್ಲ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅಂತ. ನೀವು ಕೇಳೋದೇ ಇಲ್ಲಪ್ಪ. ಅನ್ಕಂಡೆ ಅಳಿ ಅಂದ್ರೆ, ಆದ್ರೆ ಆಗ್ತಿಲ್ಲ. ಗಿರಿ ಬಾಯ್ಲಿ, ನಿಮ್ಮಮ್ಮ ನಾನು ಬಡಿಸಿದ್ರೆ ಮುಜುಗರ ಪಟ್ಕೋತಾ ಇದ್ದಾರೆ. ತಗೋ ಅವ, ನೀವೇನು ಮುಜುಗರ ಪಟ್ಕೋಬೇಡಿ. ರೀ, ತುಂಬ ಸಿಂಪಲ್ ಫಂಕ್ಷನ್ ಮಾಡೋಣ, ತುಂಬ ಜನ ಕರೆಯೋದು ಬೇಡ ಅಂತ ಹೇಳ್ತಿದ್ರಿ. ಈಗ ನೋಡಿ ಎಷ್ಟು ಜನ ಕುತ್ಕೊಂಡು ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಆಶೀರ್ವಾದ ಮಾಡಿದ್ರೆ ನಮಗೆ ಅಲ್ವಾ ಒಳ್ಳೇದಾಗೋದು? ಹೌದು, ಅವರೆಲ್ಲ ಹೊಟ್ಟೆ ತುಂಬ ತಿಂದು ತೃಪ್ತಿ ಆಗ್ತಾ ಆಗಿದ್ರೆ ಸಾಕು. ತಾಂಬೂಲ ಯಾರು ಮರಿಬಾರ್ದು, ವ್ಯವಸ್ಥೆ ಮಾಡಿ. ಆಯ್ತ್ರಿ ಬನ್ನಿ, ಆಯ್ತ್ರಿ. ಏನೆಲ್ಲ ಇಷ್ಟೊಂದು ವೇಸ್ಟ್ ಮಾಡ್ಬಿಟ್ಟಿದ್ದಾರೆ. ಹಾಂ ಸರ್, ಎಲ್ಲ ಮುಗೀತಾ? ಊಟ ಎಲ್ಲ ಚೆನ್ನಾಗಿತ್ತಾ? ಊಟ ಎಲ್ಲ ಚೆನ್ನಾಗಿತ್ತು ಅನ್ಸುತ್ತೆ, ಆದರೆ ತುಂಬ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ. ಅದೇ ಬೇಜಾರಾಗ್ತಾ ಇದೆ. ಒಂದು ಊಟಕ್ಕೆ ಎಷ್ಟು ಅಂತ ಹೇಳಿದ್ರಿ ನೀವು? 200 ರೂಪಾಯಿ ಹೇಳಿದ್ನಲ್ಲ ಸರ್. 200 ರೂಪಾಯಿ. ಅಂದಾಜು ಎಷ್ಟು ಊಟ ವೇಸ್ಟ್ ಆಗಿರ್ಬೋದು? ಸರ್, ಪಂಕ್ತಿಗೆ ಒಂದು 6 ಊಟ ಅಂದರೂ ಕೂಡ ಸುಮಾರು 25 ಊಟ ವೇಸ್ಟ್ ಆಗಿರ್ಬೋದು ಸರ್. 25 ಊಟ ಅಂದರೆ 5,000. 5,000 ರೂಪಾಯಿ ಊಟ ವೇಸ್ಟ್ ಆಗೋಯ್ತಾ? ರೀ, ಊಟಕ್ಕೆಲ್ಲ ಯಾರಾದರೂ ಲೆಕ್ಕ ಹಾಕ್ತಾರಾ? ಗಿರಿ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಾನು ಯಾಕೆ ಲೆಕ್ಕ ಹಾಕ್ಲಿ? ವೇಸ್ಟ್ ಆಗಿರೋ ಫುಡ್ಗೆ ತಾನೇ ಲೆಕ್ಕ ಹಾಕ್ತಾ ಇದ್ದೀನಿ. ಆಗಿದ್ದಾಗೋಯ್ತು ರೀ. ಈಗ ಮಿಕ್ಕಿದವ್ರನ್ನೆಲ್ಲ ವಿಚಾರಿಸ್ಕೊಳ್ಳಿ ಹೋಗಿ ನೀವು. ನಾನು ಮುಂದಿನ ಪಂಕ್ತಿ ನೋಡ್ಕೋತೀನಿ. ನೋಡಿಯಪ್ಪ, ಎಲ್ಲರೂ ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಅಂತ ಹೇಳದೇ ಇದ್ರು ಚೆನ್ನಾಗಿತ್ತು ಅಂತ ಹೇಳಿದ್ರು, ಅಷ್ಟು ಸಾಕು. ಅದೇ ನಮ್ಮ ಭಗವಂತ ಬಂದು ಊಟ ಮಾಡಿದ್ರೆ ಸೂಪರ್ ಶಿವು ಅಂತ ನಾನು ಬೆನ್ ತಟ್ಟಿರೋನು. ಯಾಕೋ ಇವತ್ತು ಅವ್ನು ಕಾಣಿಸ್ಲೇ ಇಲ್ಲ. ಯಾಕಪ್ಪ ಇಲ್ಲಿ ನಿಂತಿದ್ಯಾ? ಹೊಟ್ಟೆ ಹಸು ಅಂತ ಬಂದೆ, ದೊಡ್ಡವರೆಲ್ಲ ಊಟ ಮಾಡ್ತಿದ್ದಾರೆ, ಇಲ್ಲಿ ಬರಬಾರ್ದು ಅಂತ ಬೈದು ಕಳಿಸ್ಬಿಟ್ರು. ನನ್ನ ಹೊಟ್ಟೆ ಕೇಳಬೇಕಲ್ಲ, ಅದಕ್ಕೆ ಹೋಗದೆ ಸುಮ್ಮನೆ ನಿಂತಿದ್ದೀನಿ. ಊಟಕ್ಕೆ ಯಾರಪ್ಪ ದೊಡ್ಡವರು ಚಿಕ್ಕವರು? ಇವತ್ತು ನಮ್ಮನೆ ಗೃಹ ಪ್ರವೇಶ, ಬಾ ಭರ್ಜರಿ ಊಟ ಹಾಕಿಸ್ತೀನಿ. ಬೇಡ, ಯಾರಾದ್ರೂ ಬೈತಾರೆ. ಅಯ್ಯ, ಯಾರು ಬೈತಾರೆ? ಈ ಮನೆಗೆ ಹೊಸ ಓನರ್ ನಾನು. ಈ ಮನೆನ ನನಗೆ ಭಗವಂತನೇ ಗಿಫ್ಟ್ ಮಾಡಿರೋದು. ನೀನೇನು ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿ ಬಾ, ನೆಮ್ಮದಿಯಾಗಿ ಊಟ ಮಾಡಿವಿ ಅಂತೆ. ಅಂದ್ರೆ ಹಸ್ಕೊಂಡಿರ್ಬೇಡಪ್ಪ. ಹಸು ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಅನ್ನದಾಸೋಹದ ಪ್ರತಿಯೊಂದು ಅಗಳು ಡೈರೆಕ್ಟ್ ಆಗಿ ಭಗವಂತನಿಗೆ ಸೇರುತ್ತಂತೆ. ಈ ಮಾತು ಯಾರು ಹೇಳಿದ್ ಗೊತ್ತಾ? ಯಾರಪ್ಪ? ನನ್ನ ಕ್ಲೋಸ್ ಫ್ರೆಂಡ್ ಭಗವಂತ. ನೀನ್ ಬಾ. ಹಾಗಾದ್ರೆ ನನಗೆ ಇಲ್ಲೇ ತಂದ್ಕೊಡಪ್ಪ, ತಿನ್ಕೊಂಡು ಹೋಗ್ಬಿಡ್ತೀನಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ ನಿನಗೆ ಮುಜುಗರ ಆದ್ರೆ ನೀನೇನ್ ತಲೆ ಕೆಡಿಸ್ಕೋಬೇಡ, ನಮ್ಮನೆ ಒಳಗೆ ಬಾ. ನೀನ್ ಬಾ, ಹೇಳ್ತೀನಿ, ಕೊಡು, ಹೇಳ್ತೀನಿ.
ಗಿರಿ ಪೂಜೆ ಹೋಮ ಎಲ್ಲ ತುಂಬಾ ಜೋರಾಗಿ ಆಗಿದೆ. ಜೋರ್ ಪೂಜೆ ಅಷ್ಟೇ ಅಲ್ಲ, ಕಾಸ್ಟ್ಲಿ ಪೂಜೆ ಕೂಡ. ಗಿರಿ ಬಂದೆ ಬಂದೆ ರೀ. ಇವ್ರಿಗೆ ಇಲ್ಲೇ ಊಟ ಬಡ್ಸೋಣ. ಇಲ್ಲ ಅಲ್ಲಿ ಹೇಳ್ತೀನಿ. ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಏನಮ್ಮ ಕೈಕಾಲ್ ಮುಖ ತೊಳ್ಕೊಳ್ಳೋದು? ಎಷ್ಟೇ ತೊಳ್ಕೊಂಡ್ರು ಮೈಗಂಟಿರೋ ಬೂದಿ ಹೋಗ್ಬೇಕಲ್ಲ. ಅಯ್ಯೋ ಹಾಗಂತ ಹಾಗೆ ಊಟ ಮಾಡೋಕ್ಕಾಗತ್ತಾ? ಊಟ ಮಾಡೋವಾಗ ಶುಚಿಯಾಗಿರ್ಬೇಕಲ್ವಾ? ಏನಮ್ಮ ಹಿಂಗಂತೀಯ? ಮನಸ್ಸು ತುಂಬ ಕೊಳೆ ತುಂಬಿಕೊಂಡು ದೇಹ ಮಾತ್ರ ಶುಚಿಯಾಗಿಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಪಾಯಿಂಟ್ ಇದೆ ಗಿರಿ. ಅವ್ರವ್ರಿಗೆ ಅವ್ರವ್ರದೇ ಆದ ಪದ್ಧತಿಗಳಿರುತ್ತೆ, ನಾವಾಗ ಡಿಸ್ಟರ್ಬ್ ಮಾಡಬೇಕು? ಊಟ ಬಡಿಸೋದಷ್ಟೇ ನಮ್ಮ ಕರ್ತವ್ಯ. ಓಕೆ ಸರಿ ರೀ. ಸ್ಕಂದ, ಪ್ರಣಿ, ಬಾಳೆ ಎಲೆ ತಗೊಂಬನ್ನಿ. ಗಿರಿ, ನಾವು ಊಟ ತಗೊಂಡು ಬಾ. ಗಿರಿ ರೀ, ಇದೇನಿದು? ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಒಬ್ರಿಗಾಗೋಷ್ಟು ಮಿಕ್ಕದಂಗಿಲ್ಲ. ದೇವ್ರೆ ಏನ್ರಿ ಮಾಡೋದು ಇವಾಗ? ನಮ್ದು ಹೇಗೋ ನಡೆಯುತ್ತೆ. ಪಾಪ ಮಕ್ಕಳು ಮಾವ ಯಾರೂ ಊಟ ಮಾಡಿಲ್ಲ. ಅದು ಅಲ್ಲದೆ ಅವ್ರನ್ನ ಬೇರೆ ಊಟಕ್ಕೆ ಕೂರ್ಸ್ ಬಂದ್ಬಿಟ್ಟಿದೀವಿ. ಈಗ ಇನ್ನು ಎಷ್ಟೊತ್ತಪ್ಪ? ತುಂಬಾ ಹಸುವಾಗ್ತಿದೆ, ಬೇಗ ಊಟ ತಗೊಂಬನ್ನಿ. ಬಂದ್ವಿ. ಗಿರಿ, ಇವಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಬಡ್ಸೋಣ, ನಮ್ದು ಆಮೇಲೆ ನೋಡ್ಕೊಳ್ಳೋಣ. ತಗೋ. ತಾತ, ಅಪ್ಪ ಅಮ್ಮ ಊಟ ತರಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ನಿಮಗೆ ತುಂಬಾ ಹೊಟ್ಟೆ ಹಶ್ವು ಅಂದ್ರೆ ದೇವ್ರ ಪ್ರಸಾದ ಇದೆ, ಕೊಡ್ಲಾ? ನನಗೆ ದೇವ್ರ ಪ್ರಸಾದ ಕೊಟ್ರೆ ನೀವೆಲ್ಲ ಏನ್ ತಿಂತೀರಾ? ಅಪ್ಪ ಹೇಳ್ಕೊಟ್ಟಿದ್ದಾರೆ, ಮೊದಲು ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾವು ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ. ಬೇಗ ಬಾಪ, ತುಂಬಾ ಹಸಿವಾಗಿದೆ ನಮಗೆ. ತಡ ಆಯ್ತಪ್ಪ, ಏನು ಅನ್ಕೋಬೇಡ. ಇರ್ಲಿ, ತಡ ಆದಷ್ಟು ಪಾಲ ದೊಡ್ಡದು. ನೀವು ಬಡ್ಸಿ. ತಿನ್ನಪ್ಪ. ಇರೋ ಊಟ ಇವ ಏನಕ್ಕೆ ಸಾಲುತ್ತೋ ಇಲ್ವೋ ಅಂತಾನೇ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ನನ್ನ ಫ್ರೆಂಡ್ ಭಗವಂತ ಬಂದ್ರೆ ನಾನು ಏನು ಅಂತ ಬಡಿಸ್ಲಿ? ನಿಧಾನ ಕಣಪ್ಪ, ನಿಧಾನ. ತಗೋ. ಹಸುವಾಗಿದೆ ಗೊತ್ತು, ಗಡಿಬಿಡಿ ಮಾಡ್ಕೋಬೇಡ. ನಿಧಾನ ಕುಡಿ. ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅಲ್ಲಪ್ಪ, ನೀನೇ ಮನೆ ತಿರ್ತೀಯ, ನಿನ್ನನ್ನು ಯಾರಪ್ಪ ನೆನೆಸ್ಕೋತಾರೆ? ನನಗೊಬ್ಬ ಸ್ನೇಹಿತ ಇದ್ದಾನೆ, ಅವನೇ ನೆನ್ಸ್ಕೊಂಡಿರ್ಬೇಕು. ಇದ್ರೂ ಇರಬಹುದು. ಅಪ್ಪ ಏನಪ್ಪ? ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡು. ನೀನ್ ಸೈಲೆಂಟ್ ಆಗಿರ್ಬೇಕು, ಒಂದೇ ಒಂದು ಮಾತು ಕೂಡ ಆಡಬಾರ್ದು. ಆಯ್ತಪ್ಪ, ನಾನು ಸೈಲೆಂಟಾಗೇ ಇರ್ತೀನಿ. ನಿನಗೆ ವಿಷಯ ಗೊತ್ತಾ? ನನ್ನ ಮಗ ಬಹಳ ಕಷ್ಟಪಟ್ಟು
ದೇವರನ್ನ ಸುರಿಸಿ ಲಕ್ಷ ಲಕ್ಷ ಗಳಿಸಿ ಈ ಮನೆನ ಸ್ವಂತದಾಗ ಮಾಡ್ಕೊಂಡಿದ್ದಾನಪ್ಪ. ಅಪ್ಪ ಏನಪ್ಪ ಸೈಲೆಂಟ್ ಆಗಿರು ಅಂತ ಹೇಳಿದ್ರೆ ಈ ವಿಷಯ ಎಲ್ಲ ಹೇಳ್ತಾ ಇದೆಯಲ್ಲಪ್ಪ. ಆಯ್ತಪ್ಪ, ನಾನು ಮಾತಾಡೋದ. ಅವ್ರು ಹೇಳಿಲ್ಲ ಅಂದ್ರು ನಾನು ಯಾವಾಗ್ಲೂ ನಿಮ್ಮ ಮುಂದೆ ನೋಡ್ತಾ ಇರ್ತೀನಲ್ವಾ, ನನಗೆಲ್ಲ ಗೊತ್ತಾಗುತ್ತೆ. ಹೌದಾ? ಅದ್ ಹೇಗೆ ರೀ? ಇವ್ರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ಈಗಂತೂ ಎಲ್ಲ ಕಡೆ ನಮ್ಮ ಬಗ್ಗೆನೇ ಮಾತು, ಹಾಗಾಗಿ ಗೊತ್ತಾಗಿರುತ್ತೆ ಅಲ್ವೇನಪ್ಪ? ಈ ಅಲೆಮಾರಿಗೆ ನಿಮ್ ವಿಷಯ ಮಾತ್ರ ಅಲ್ಲ, ಎಲ್ರ ವಿಷಯನೂ ಗೊತ್ತು.